ನೋಡಿ ತುಂಬ ರೈತರು ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಇವಾಗ ಇದು ಮರ ಆಗಿದ್ರೆ ಸೊ ಮರದ ಸುತ್ತಲೂ ಕೂಡ ಅಲ್ಲೇ ಪಾತಿಯನ್ನು ಮಾಡ್ತಾರೆ. ಬಟ್ ಅಲ್ಲಿ ಮಾಡಬಾರ್ದು. ಇವಾಗ ಬೇರುಗಳಲ್ಲಿ ಎರಡು ವಿಧ, ಒಂದು ಸಪೋರ್ಟಿಂಗ್ ಬೇರು ಮತ್ತು ಇನ್ನೊಂದು ನ್ಯೂಟ್ರಿಷನ್ನ ಹೇಳ್ಕೊಳ್ಳುವಂಥ ಬೇರು. ಇಲ್ಲಿರುತ್ತಲ್ವ ಇದು ಸಪೋರ್ಟಿಂಗ್ ಬೇರು ಮಾತ್ರ. ಇವಾಗ ನಾರ್ಮಲ್ ಆಗಿ ಮಿನಿಮಮ್ ಎಲ್ಲಿ ಮಾಡಬೇಕಂದ್ರೆ, ಇವಾಗ ಒಂದು ಬುಡದ ಹತ್ರದಿಂದ ಒಂದು ಸ್ಟೆಪ್ ಹಾಕಿ ಮಿನಿಮಮ್ 3 ರಿಂದ 4 ಅಡಿ. ಇವಾಗ ಮರ ಎಷ್ಟು ದೊಡ್ಡದಿರುತ್ತೋ ಅದ್ರ ಮೇಲೆ ನೋಡ್ಕೊಂಡು ಮಾಡಬೇಕಾಗುತ್ತೆ. ಇವಾಗ ನನಗೆ ಈ ಮರದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಈ ಮರದ ಬೇರುಗಳು ಅನ್ನೋದು ಎಷ್ಟವರೆಗೂ ಬಿಟ್ಕೊಂಡಿರುತ್ತೆ ಅಂದರೆ, ಇವಾಗ ಇದರ ಕೊನೆ ಎಲೆ ಎಲ್ಲಿರುತ್ತೋ, ಅಂದರೆ ಇವಾಗ ನೀವು ದೊಡ್ಡ ಆಲದ ಮರ ತೊಗೊಳ್ಳಿ ಎಕ್ಸಾಂಪಲು, ಅದರ ಕೊನೆ ಎಲೆ ಎಲ್ಲಿರುತ್ತೋ ಅಲ್ಲಿವರೆಗೂ ಕೂಡ ಬೇರುಗಳು ಅನ್ನೋದು ಹೋಗಿರುತ್ತೆ. ಸೊ ಇವಾಗ ಈ ಮರಕ್ಕೆ ನೀವು ಇಲ್ಲೊಂದು 2 ಅಡಿ ಬಿಟ್ಟು ಪಾತಿಯನ್ನು ಮಾಡಬೇಕು. ಅಲ್ಲಿ ನೀವು ಕೊಡುವಂಥ ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು ಎಳ್ಕೊಳ್ಳೋದಕ್ಕೆ ತುಂಬ ಇದಾಗುತ್ತೆ. ನೀವು ಇಲ್ಲಿ ಬುಡದ ಹತ್ರನೇ ಕೊಟ್ಟರೆ ಏನಾಗುತ್ತೆ ಗೊತ್ತಾ, ಸೊ ಇಲ್ಲಿ ಬೇರುಗಳು ಅನ್ನೋದು ಎಳ್ಕೊಳ್ಳೋದಕ್ಕಾಗಲ್ಲ. ಸೊ ಮಿನಿಮಮ್ಮು ತೆಂಗಾಗಿರ್ಬೋದು, ಅಡಿಕೆಗಾಗಿರ್ಬೋದು ಲೈಕ್ ಒಂದು 2-3 ಅಡಿ ಬಿಟ್ಟು ಮಾಡಿ. ಈ ಥರ ಮರಗಳಿಗೂ ಒಂದು 3 ಅಡಿ ಒಂದು ಸ್ಟೆಪ್ ಬಿಟ್ಟು ಇಲ್ಲಿ ಪಾತಿಯನ್ನು ಮಾಡಿದಾಗ ಗಿಡ ಮರಗಳು ಬೇಗ ಬೆಳೆಯುವಂಥ ಚಾನ್ಸ್, ಲೈಕ್ ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋವಂಥ ಚಾನ್ಸ್ ಇರುತ್ತೆ. ಸೊ ಅಲ್ಲಿ ಪಾತಿಯನ್ನು ಮಾಡೋಕ್ಕೆ ಹೋಗಬೇಡಿ. ಯಾವತ್ತೂ ಕೂಡ ಇಲ್ಲಿ ಪಾತಿಯನ್ನು ಮಾಡ್ಕೊಳ್ಳಿ. ಯಾವುದೇ ಮರಗಳಿಗಾಗಿರ್ಬೋದು, ಗಿಡಗಳಿಗೆ ನೀವು ಅಲ್ಲೇ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಬಟ್ ಇದು ನಾರ್ಮಲಾಗಿ ಇಲ್ಲಿಂದ ಒಂದು ಸ್ಟೆಪ್ಪು ಬಿಟ್ಟು ಮಾಡ್ಕೊಳ್ಳಿ. ಇದು ಹೇಳಿದ್ನಲ್ವ, ಮರ ಎಷ್ಟು ದೊಡ್ಡದಿರುತ್ತೋ ಅಷ್ಟುವರೆಗೂ ಕೂಡ ಬೇರುಗಳು ಅನ್ನೋದು ಇಟ್ಕೊಂಡಿರುತ್ತೆ. ಸೊ ಆದಷ್ಟು ಒಂದು 3 ಅಡಿ 4 ಅಡಿ ಬಿಟ್ಟು ನೀವು ಪಾತಿಯನ್ನು ಮಾಡ್ಕೊಳ್ಳಿ.